ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಅನ್ಕೊಂಡಿನಿ ಚೆನ್ನಾಗಿದ್ದೀರಾ. ಇವತ್ತು ತುಂಬಾ ರುಚಿಕರವಾದ ಅಕ್ಕಿ ರೊಟ್ಟಿಯನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವ ತರಕಾರಿಗಳನ್ನು ಮೊದಲೇ ಚಿಕ್ಕದಾಗಿ ಹೆಚ್ಚಿರುವ 1/4 ಕಪ್ ಈರುಳ್ಳಿಯನ್ನು ಒಂದು ಪಾತ್ರೆಗೆ ಹಾಕಿಕೊಂಡು, ತುರಿದ 1/4 ಕಪ್ ಕ್ಯಾರೆಟ್ ಅನ್ನು ಹಾಕಿಕೊಂಡು, ಅದೇ ಅಳತೆಯಲ್ಲಿ ತುರಿದ ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, 2 ಹಸಿರು ಮೆಣಸಿನಕಾಯಿ, ಹಸಿ ತೆಂಗಿನಕಾಯಿ ತುರಿ 3 ಸ್ಪೂನ್ ಹಾಕಿಕೊಂಡು, 2 ಕಪ್ ಅಕ್ಕಿ ಹಿಟ್ಟನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಕೊಂಡು ನೀರಿನ ಅಂಶವನ್ನೆಲ್ಲ ಹೀರಿಕೊಳ್ಳುವ ತನಕ ಚೆನ್ನಾಗಿ ನಾದಿಕೊಳ್ಳಬೇಕು. ಅದಕ್ಕೆ ಸ್ವಲ್ಪನೇ ಹಿಟ್ಟನ್ನು ಸೇರಿಸಿಕೊಂಡು, ನಂತರ ಬಿಸಿ ನೀರನ್ನು ಸ್ವಲ್ಪನೇ ಸೇರಿಸಿಕೊಂಡು, ನಾದಿರುವ ಹಿಟ್ಟು ಒಂದು ಹದಕ್ಕೆ ಬರುವ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅದಕ್ಕೆ 2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಪಾತ್ರೆಯ ತಳವನ್ನೆಲ್ಲ ಬಿಡುವ ತನಕ, ಒಂದು ಗಾತ್ರದ ಉಂಡೆಯಾಗುವ ತನಕ ಚೆನ್ನಾಗಿ ನಾದಿಕೊಳ್ಳಬೇಕು. ಎಷ್ಟು ಸಾಫ್ಟ್ ಆಗಿ ಬರುತ್ತದೆ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತದೆ. ನಂತರ ಒಂದು ಸಣ್ಣ ಗಾತ್ರದ ಉಂಡೆಯನ್ನು ತೆಗೆದುಕೊಂಡು, ರೊಟ್ಟಿ ಮಣೆಗೆ ಸ್ವಲ್ಪ ಹಿಟ್ಟನ್ನು ಹಾಕಿಕೊಂಡು, ಅದರ ಮೇಲೆ ಚಿಕ್ಕ ಉಂಡೆಯನ್ನು ಇಟ್ಟುಕೊಂಡು ರೌಂಡ್ ಶೇಪಿಗೆ ಬರುವ ತನಕ ತಟ್ಟಿಕೊಳ್ಳಬೇಕು. ಈ ರೀತಿಯಾಗಿ ತಟ್ಟಿಕೊಳ್ಳಿ, ಚೆನ್ನಾಗಿ ಬರುತ್ತದೆ ಮತ್ತೆ ಸಾಫ್ಟ್ ಆಗೂ ಇರುತ್ತದೆ. ನಂತರ ಸ್ಟವ್ ಅನ್ನು ಹಚ್ಚಿ ಅದರ ಮೇಲೆ ತವವನ್ನು ಇಟ್ಟು ಒಂದು 5 ನಿಮಿಷ ಕಾಯಲು ಬಿಡಬೇಕು. ತಟ್ಟಿರುವ ರೊಟ್ಟಿಯನ್ನು ಕೈಯಲ್ಲಿ ತೆಗೆದುಕೊಂಡು ಚೆನ್ನಾಗಿ ಕಾದ ತವದ ಮೇಲೆ ಹಾಕಿಕೊಂಡು ಒಂದು 5 ನಿಮಿಷಗಳ ಕಾಲ ಒಂದು ಸೈಡ್ ಚೆನ್ನಾಗಿ ಬೇಯಿಸಿಕೊಂಡು ಮತ್ತೆ ಮಗಚಿ ಹಾಕಬೇಕು. 2 ಕಡೆನೂ ನೀಟಾಗಿ ಬೇಯಿಸಿಕೊಳ್ಳಬೇಕು. ನಂತರ 2 ಕಡೆಗೂ ಎಣ್ಣೆ ಹಚ್ಚಿಕೊಂಡು ನೀಟಾಗಿ ಬೇಯಿಸ್ಕೊಳ್ತಿದ್ದೀನಿ. ನೀವೇ ನೋಡ್ತಿದ್ದೀರಲ್ಲ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಹೇಳಿದ ಥರ ಹಿಟ್ಟನ್ನು ರೆಡಿ ಮಾಡಿಕೊಂಡಿದ್ದೆ ಆದರೆ ಯಾವುದೇ ರೀತಿಯಾಗಿ ರೊಟ್ಟಿ ಹರಿಯುವುದಿಲ್ಲ. ಇದೇ ಥರನೇ ಎಲ್ಲ ರೊಟ್ಟಿನೂ ಉಂಡೆ ಮಾಡಿಕೊಂಡು ತಟ್ಟಿಕೊಂಡು ಬೇಯಿಸ್ಕೊಂಡು ಎಣ್ಣೆ ಎಲ್ಲ ಹಚ್ಚಿಕೊಂಡು ಬೇಯಿಸ್ಕೊಳ್ತಿದ್ದೀನಿ. ನೋಡ್ತಿದ್ದೀರಲ್ಲ ನೀವೇ, ಯಾವ ರೊಟ್ಟಿ ಕೂಡ ಒಂದು ಸ್ವಲ್ಪನೂ ಹರಿತಿಲ್ಲ, ತುಂಬ ಚೆನ್ನಾಗಿ ಬರ್ತಿದೆ. ನಾನು ನಾದ್ಕೊಂಡಿರೋ ಹಿಟ್ಟಲ್ಲಿ ಏನಿಲ್ಲ ಅಂದರೂ 9ರಿಂದ 10 ರೊಟ್ಟಿ ಅಂತೂ ಆಗ್ತವೆ. ಇದಕ್ಕೆ ಬೇಕಾದರೆ ನೀವು ರಾತ್ರಿ ಉಳಿದಿರೋ ಅನ್ನ ಸ್ವಲ್ಪನಾದರೂ ಮಿಕ್ಸ್ ಮಾಡ್ಕೋಬಹುದು. ನಾನು ಸ್ಕಿಪ್ ಮಾಡಿದ್ದೀನಿ, ನೀವು ಬೇಕಾದರೆ ಹಾಕ್ಕೊಳ್ಳಿ. ನಮ್ಮನೇಲಂತೂ ಈ ರೊಟ್ಟಿ ಎಲ್ರಿಗೂ ತುಂಬಾ ಇಷ್ಟ ಆಯಿತು. ಮಕ್ಕಳಂತೂ ಕ್ಯಾರೆಟ್ ಎಲ್ಲ ತಿನ್ನಲ್ಲ, ಅವ್ರಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ರೊಟ್ಟಿಗೆ ಚಟ್ನಿ ಅಂತೂ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಒಂದ್ಸಲ ನೀವು ಬೇಕಾದರೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.